ಹಲೋ. ಮೊತ್ತ ಮೊದಲಿಗೆ ಧನುರ್ಮಾಸದ ಭುವನೇಶ್ವರಿ ನಗರದ ಮಹಾಲಕ್ಷ್ಮಿಯ ದರ್ಶನವನ್ನು ಮಾಡಿ ಅವಳ ಆಶೀರ್ವಾದಕ್ಕೆ ಕೃತಾರ್ಥರಾಗಿ. ಓಕೆ, ನಾನು ಪ್ರೊಫೆಸರ್ ಡಾಕ್ಟರ್ ಪಿ ಸುರೇಂದ್ರ ಉಪಾಧ್ಯ. ಈಗ ನಿಮಗೆ ಶಾರ್ಟ್ಸ್, ಮೇಷಲಗ್ನಕ್ಕೆ ಶಾರ್ಟ್ಸ್ ಅಂತೇಳಿ ನಾನು ಕರಿತೇನೆ. ಅದು ಸ್ವಲ್ಪ ಲಾಂಗ್ ಆಗಿದೆ, ಆಯಿತಾ? ನಿಮಗೆ ಗೊತ್ತಾಗ್ತದೆ. ಈಗ ನೀವು ಲ್ಯಾಪ್ಟಾಪ್ನಲ್ಲಿ ಇದನ್ನು ನೋಡುವುದಾದರೆ ನಿಮಗೆ ಬೇರೆ ಬೇರೆ ಭಾಷೆಯಲ್ಲಿ ನೋಡಬೇಕಾದ್ರೆ, ಕೇಳಬೇಕಾದ್ರೆ ಶಾರ್ಟ್ಸ್ ಬರ್ತದೆ ಅಲ್ಲಿ. ಓಕೆ, ಅಂದರೆ ಸ್ಕ್ರೀನ್ ಮೇಲೆ ಕನ್ವರ್ಟ್ ಮಾಡಿ ಕೊಡ್ತದೆ. ಅದಕ್ಕೆ ಏನು ಮಾಡಬೇಕಂದ್ರೆ, ಫಸ್ಟ್ ಸೆಟ್ಟಿಂಗ್ಸಿಗೆ ಹೋಗಿ ಪ್ರೆಸ್ ಸಬ್ ಟೈಟಲ್ಸ್, ದೆನ್ ಪ್ರೆಸ್ ಆಟೋ ಟ್ರಾನ್ಸ್ಫರ್, ದೆನ್ ಪ್ರೆಸ್ ಲ್ಯಾಂಗ್ವೇಜಸ್. ಲ್ಯಾಂಗ್ವೇಜಸ್ಸಲ್ಲಿ ನಿಮಗೆ ಇಂಗ್ಲೀಷ್ ಬೇಕೋ, ತಮಿಳ್ ಬೇಕೋ, ತೆಲುಗು ಬೇಕೋ, ಉರ್ದು ಬೇಕೋ, ಅಥವಾ ಹಿಂದಿ ಬೇಕೋ, ಗುಜರಾತಿ ಬೇಕೋ, ಬೆಂಗಾಲಿ ಬೇಕೋ, ಯಾವುದಾದ್ರೂ ಸೆಲೆಕ್ಟ್ ಮಾಡಿ ಎಂಜಾಯ್ ಮಾಡಿ. ಓಕೆ, ಸೊ ಎಲ್ಲರಿಗೂ ಶೇರ್ ಮಾಡೋದು ನಂತರ ಅಟ್ಲೀಸ್ಟ್ ನೀವು 5 ಪೀಪಲಿಗೆ ಶೇರ್ ಮಾಡಿದರೆ ಬಹಳಷ್ಟು ಒಳ್ಳೆಯದು. 1 to 5. ಓಕೆ, ಈಗ ನಾನು ಮೇಷಲಗ್ನದವರ 2026 ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಅದಕ್ಕೆ ನಾನು ಮೇ 1 ಜನವರಿ 2026 ಕುಂಡಲಿಯನ್ನು ಇಲ್ಲಿ ನಿಮಗೆ ಕೊಟ್ಟಿದ್ದೇನೆ. ಫಸ್ಟ್ ಕುಂಡಲಿಯನ್ನು ನೋಡಿ. ಮೇಷಲಗ್ನ. ಓಕೆ, ಫಾರ್ ಮೇಷಲಗ್ನ ಭಾಗ್ಯ ವಿಲ್ ಬಿ ವೆರಿ ಗುಡ್. ಯಾಕೆ? ಮೇಷಲಗ್ನಕ್ಕೆ ಭಾಗ್ಯದಲ್ಲಿ ಧನುರಾಶಿಯಲ್ಲಿ ರವಿ, ಶುಕ್ರ, ಕುಜ, ಬುಧ ಇದ್ದಾರೆ. ರವಿ ಫಾದರ್, ತಂದೆ. ರವಿ ಗೌರ್ಮೆಂಟ್. ರವಿ ಆಡಳಿತ. ರವಿ ಅಧಿಕಾರಿ. ಶುಕ್ರ ಸ್ಪೌಸ್ ಗಂಡಸಾದರೆ, ಕುಜ ಸ್ಪೌಸ್ ಹೆಂಗಸರಾದರೆ. ಶುಕ್ರ ಐಷಾರಾಮಿ ಜೀವನವನ್ನು ಕೊಡ್ತಾನೆ. ನಿಮಗೆ ದೊಡ್ಡ ಕಾರು, ದೊಡ್ಡ ಬಂಗ್ಲಾ ಎಲ್ಲ ಕೊಡ್ತಾನೆ. ಕುಜ ಲಾಜಿಕ್. ಕುಜ ಸಿಟ್ಟು. ಕುಜ ಜಗಳ. ಕುಜ ಒತ್ತಡ. ಕುಜ ಹೀಟ್. ರವಿ ಉದಯಾಗ್ನಿ, ಕುಜ ಬೆಂಕಿ. ಇಬ್ಬರು ಸೇರಿದರೆ, ಸಪ್ತಮದಲ್ಲಿ ಏನಾದ್ರು ಇದ್ದರೆ ಡೈವರ್ಸ್ ಖಚಿತ. ಮಿಥುನ ಲಗ್ನದವರಿಗೆ ಅವರ ಸಪ್ತಮದಲ್ಲಿ ಇದು ಬಂದದ್ರಿಂದ ಯಾರಾದರೂ ಮಿಥುನ ಲಗ್ನದವರಿದ್ದರೆ, ಮದುವೆ ಆಗುವವರಿದ್ದರೆ ಅವರಿಗೆ ಹೆಣ್ಣಾದರೆ ಕುಂಭ ವಿವಾಹ ಮಾಡಿ ಮದುವೆ ಆಗಿ, ಆದರೆ ಅದನ್ನು ದಾರ ಕಟ್ಟಿದ್ದನ್ನು ಕಡಿಬೇಡಿ, ಯಾಕಂದರೆ ಗೋತ್ರ ಕಡಿದು ಹೋಗುತ್ತೆ. ಅದೇ ಗಂಡಸಾಗಿದ್ದರೆ ಬಾಳೆ ಗಿಡದ ಜೊತೆಗೆ ಮದುವೆ ಆಗಬೇಕಾಗುತ್ತೆ. ಇಲ್ಲ ಅಂದರೆ ನಿಮಗೆ ಡೈವರ್ಸ್ ಖಂಡಿತ. ಓಕೆ, ಈಗಿನ ಕಾಲದಲ್ಲಂತೂ ಮದುವೆ ಆಗಿ 6 ತಿಂಗಳಲ್ಲಿ ಡೈವರ್ಸು, 3 ತಿಂಗಳಲ್ಲಿ ಡೈವರ್ಸು, ನೆಕ್ಸ್ಟ್ ಡೇನು ಡೈವರ್ಸ್ ಆಗುವವರು ಇದ್ದಾರೆ. ಓಕೆ, ಈಗಿನ ಕಾಲಕ್ಕೆ ಎಲ್ಲರ ಹತ್ರ ದುಡ್ಡಿರೋದ್ರಿಂದ ಸೊ ಡೋಂಟ್ ಕೇರ್. ಓಕೆ, ನೀ ಇಲ್ಲದೆ ಇದ್ದರೆ ನಡೀತದೆ. ರಿಲೇಷನ್ಶಿಪ್ ಎಲ್ಲ ಬಂದ್ಬಿಟ್ಟಿದೆ ಈಗ. ಕ್ಷಣಿಕ ಸುಖಕ್ಕೆ ಕ್ಷಣಿಕ ತಲೆ ಕೊಡ್ತಾರೆ. ಇರಲಿ, ಅದು ನಮಗೆ ಬೇಡ. ಇಲ್ಲಿ ಏನಾಗಿದೆ, ಯೋಗಗಳನ್ನು ನೀವು ಎಣಿಸೋದಾದರೆ ಬುಧಾದಿತ್ಯ ಯೋಗ, ಇನ್ನೊಂದು ಏನು ಶುಕ್ರ ಬುಧ ಲಕ್ಷ್ಮೀನಾರಾಯಣ ಯೋಗ ಉಂಟಾಗಿದೆ. ಅದರಿಂದ ನಿಮ್ಗೆ ಗೊತ್ತು, ಲಕ್ಷ್ಮೀನಾರಾಯಣ ಯೋಗ ಹಣವನ್ನು ಗೋಚುವುದು. ಬುಧಾದಿತ್ಯ ಯೋಗ ನಿಮ್ಮ ಬುದ್ಧಿಯನ್ನು ಉಪಯೋಗಿಸುವುದು. ಬುದ್ಧಿ ಮತ್ತು ಆತ್ಮ ಸಾವು ಎರಡನ್ನು ಉಪಯೋಗಿಸ್ತಾರೆ. ಓಕೆ, ಸೊ ಭಾಗ್ಯಕ್ಕೆ ನಿಮಗೆ ನಿಮ್ಮ ತಂದೆಯಿಂದ ಕೊಡುಗೆ ಇದೆ, ಗೌರ್ಮೆಂಟಿಂದು ಕೊಡುಗೆ ಇದೆ, ಸ್ಪೌಸಿನಿಂದಲೂ ಕೊಡುಗೆ ಇದೆ, ಬ್ರದರ್ಸ್ನಿಂದಲೂ ಕೊಡುಗೆ ಇದೆ. ಅದರಲ್ಲಿ ಯಂಗರ್ ಬ್ರದರ್ಸ್. ರಾಹು ಅನ್ ಅನ್ಕನ್ವೆನ್ಷನಲ್ ಪ್ಲಾನೆಟ್, ಪ್ರಾಫಿಟ್ ಅಲ್ಲಿದ್ದಾನೆ. ಮಿಥುನ ಮೇಷಲಗ್ನದವರಿಗೆ ಲಾಭದಲ್ಲಿ, ಅದರಿಂದ ಅದಕ್ಕೇನು ತೊಂದರೆ ಇಲ್ಲ. ಅದು ಆಂಪ್ಲಿಫೈಡ್, ಸ್ವಲ್ಪ ಕೊಡೋದನ್ನು ಆಂಪ್ಲಿ ಮಾಡೋದು, ದೊಡ್ಡದನ್ನು. ಶನಿ 12ನೇ ಮನೆಯಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಖರ್ಚು, ನಿದ್ರಾಹೀನತೆ, ಆಸ್ಪತ್ರೆ ದರ್ಶನ, ನಷ್ಟ, ಇದೆಲ್ಲ ಆಗಲೇಬೇಕು. ಆಮೇಲೆ ಇದ್ದಲ್ಲಿಂದ ಕದಲುವುದು, ಶೇಕಾಗುವುದು. ರಾಹು ಆಯಿತು, ಶನಿ ಆಯಿತು, ಇನ್ನು
ಗುರು ವಕ್ರಿಯಾಗಿ 4ನೇ ಮನೆಯಲ್ಲಿ 3ನೇ ಮನೆಯಲ್ಲಿದ್ದಾನೆ, ಕಮ್ಯುನಿಕೇಷನ್ ಹೌಸ್. ಯಾವಾಗಲೂ ಗುರು ಡೈರೆಕ್ಟ್ ಆಗಿದ್ದರೆ ಮುಷ್ಟಿ ಓಪನ್ ಆಗಿದೆ, ಗುರು ವಕ್ರಿ ಆಗಿದ್ದರೆ ಮುಷ್ಟಿ ಹಿಡಿತದಲ್ಲಿದೆ. ಅಂದರೆ ಅಲ್ಲಿ ನಿಮಗೆ ಸ್ವಲ್ಪ ಅವನು ಪೂರ್ಣ ಜ್ಞಾನವನ್ನು ಕೊಡಲಿಕ್ಕಿಲ್ಲ. ಮಕ್ಕಳೆಲ್ಲಾರೆ ಅದು ಈಗ 5ನೇ ಮನೆ ಬಂದಿದ್ದರೆ ಪುತ್ರಕಾರಕ, ಕಾರಕೋ ಭಾವನಾಶಾಯ, ಪುತ್ರಕಾರಕನಾದವನು ಪುತ್ರ ಎಲ್ಲಾದರೂ ಹುಟ್ಟಿದಲ್ಲಿ ಅಪಂಗರಾಗಬಹುದು ಸಾಧ್ಯತೆ ಇದೆ. ವಕ್ರಿ ಬುಧ ಇದ್ದಿದ್ರೆ, ಬುಧ ವಕ್ರಿ ಆಗಿದ್ದರೆ ಬುದ್ಧಿ ವಕ್ರಿ, ಕುಜ ಆಗಿದ್ದರೆ ಕುಜ ವಕ್ರಿ ಆಗಿದ್ದರೆ ಲಾಜಿಕ್ ವಕ್ರಿ ಆಗುತ್ತೆ, ಲಾಜಿಕ್ ಎಲ್ಲೋ ಹೋಗ್ತಾ ಇರುತ್ತೆ. ಆಯಿತಾ. ಕೇತು ನಿಮಗೆ 5ನೇ ಮನೆಯಲ್ಲಿದೆ. 5ನೇ ಮನೆಯಲ್ಲಿ ಮಕ್ಕಳು ಒಂದು ರೀತಿಯಲ್ಲಿ ಡಿಟ್ಯಾಚ್ಡ್ ಆಗಿರ್ತಾರೆ ನಿಮ್ಮಿಂದ. ಕೇತು ಯಾವಾಗಲೂ ಸನ್ಯಾಸಿ. ಓಕೆ, ಹೇಳಿ. ಇದು ಶಾರ್ಟ್ಸ್, ನಾನು ಹೆಚ್ಚು ವಿವರಣೆ ಕೊಡಲಿಕ್ಕಿಲ್ಲ. ಇನ್ನು ಫೆಬ್ರವರಿ 26ಕ್ಕೆ ಇಲ್ಲಿ ನೋಡಿ, ನಿಮ್ಮ ಪ್ರೊಫೆಷನಲ್ ಲೈಫ್ ವಿಲ್ ಬಿ ಮೆರ್ರಿ ಗೋಯಿಂಗ್. ಯಾಕಂದರೆ ಮೇಷ ಲಗ್ನಕ್ಕೆ 10ನೇ ಮನೆಯಲ್ಲಿ ರವಿ, ಶುಕ್ರ, ಕುಜ, ಬುಧ 4 ಗ್ರಹಗಳು ಬಂದಿವೆ. ಅದೇ ಎಕ್ಸ್ಪ್ಲನೇಷನ್ ಹಿಂದೆ ಕೊಟ್ಟದ್ದು ಪ್ರೊಫೆಷನಲ್ಲಲ್ಲಿ ನಿಮಗೆ ಆಗ್ತದೆ. ಎಲ್ಲ ನಿಮ್ಮ ಹೆಂಡತಿ ಪ್ರೊಫೆಷನಿಗೆ ಕಾರಣ ಆಗ್ತಾರೆ, ನಿಮ್ಮ ಬ್ರದರ್ಸ್ ಪ್ರೊಫೆಷನಿಗೆ ಕಾರಣ, ನಿಮ್ಮ ಎಕ್ಸಿಕ್ಯೂಟಿವ್ ಪ್ರೊಫೆಷನ್ ಪ್ರಮೋಷನಿಗೆ ಕಾರಣ. ಓಕೆ, ಬುಧ ನಿಮ್ಮ ಯಂಗರ್ ಬ್ರದರ್ಸ್ ನೋಡಿ ಎಲ್ಲ ಕಾರಣರಾಗ್ತಾರೆ. ಮತ್ತು ಉಳಿದದ್ದೆಲ್ಲ ನಿಮಗೆ ನಾನು ಪುನರಾವರ್ತಿ ಮಾಡುವ ಅವಶ್ಯಕತೆ ಇಲ್ಲ. ಅದೇ ಮಾರ್ಚ್ ತಿಂಗಳಲ್ಲಿ ಏನಾಯಿತು, ಮಾರ್ಚ್ ತಿಂಗಳಲ್ಲಿ ಕುಂಭಕ್ಕೆ ಹೋದ. ಇದೇ ಯಾವುದು ಗ್ರಹಗಳು ಕುಂಭದಲ್ಲಿ ನೋಡಿ, ರವಿ, ಶುಕ್ರ, ಕುಜ, ರಾಹು, ಬುಧ, ರಾಹು ಸೇರಿ 5 ಗ್ರಹಗಳಾಯಿತು. ಆಯಿತಾ. 5 ಗ್ರಹ ಪಂಚಗ್ರಹ ಯೋಗ 1962 ಅಷ್ಟಗ್ರಹ ಯೋಗ. ನಾನು ನಿಮಗೆ ಒಬ್ಬರು ಜಾತಕ ತೋರಿಸಿದರೆ ಅದರಲ್ಲಿ 7 ಗ್ರಹಗಳು ಕುಂಭ ಲಗ್ನದವಳು, 7 ಗ್ರಹಗಳು ಮಕರದಲ್ಲಿ, ಆಮೇಲೆ ರಾಹು ಎದುರುಗಡೆ, ಓಕೆ, ಎಲ್ಲಿ ಕಟಕದಲ್ಲಿ, ಚಂದ್ರ ಕನ್ಯಾದಲ್ಲಿ. ಅಷ್ಟೇ. ಅವರು ಟಪ್ಪರ್ ವೇರ್ ಬಿಸ್ನೆಸ್ ಮಾಡ್ತಾಯಿದ್ರು. ಚೈನಾ, ದುಬೈ, ಹಾಂಗ್ಕಾಂಗ್, ಇದು ಸಿಂಗಾಪುರ್, ಮಲೇಷ್ಯಾ ಎಲ್ಲ ಕಡೆ ಸುತ್ಕೊಂಡು ಬಂದು, ಸೌದಿ ಎಲ್ಲ ನೋಡಿ ಎಂಥ ಅಲ್ವಾ ಯೋಗ ಅಲ್ಲ. ಇನ್ನು ಇಲ್ಲಿ ಶನಿ ಡೈರೆಕ್ಟ್ ಆಗಿರುತ್ತೆ. ಡೈರೆಕ್ಟ್ ಆಗಿರುವಾಗ ಯಾವ ರೀತಿಯಲ್ಲಿ ನಿಮಗೆ ಹಿಡಿತ ಏನೂ ಇಲ್ಲ. ಶನಿ ಮಂದಗ್ರಹ, ಎಮ್ಮೆ ಹಾಲು ಕುಡಿದವರು ಅಂತ ರೈಲ್ಗಳಲ್ಲಿ ಬಂದರೆ ನಿಧಾನ ಅಂತೇಳಿ ಹೇಳ್ತೇವೆ. ಇರಲಿ. ಭುಜ ವಕ್ರಿ ಆಗಿದ್ದಾನೆ. ಭುಜ ವಕ್ರಿ ಅಂದರೆ ನಿಮಗೆ ಇವಾಗಲೇ ನಾನು ಅನೌನ್ಸ್ ಮಾಡಿದ್ದೇನೆ. ಗುರು ಓಪನ್ ಇದ್ರೆ ಮಾತ್ರ ಅವನು ಓಪನ್ನೇ. ಗುರು ಸ್ವಲ್ಪ ವಕ್ರಿ ಆಗಿದ್ದರೆ ಹಿಮ್ಮುಖವಾಗಿ ಚಲನೆ ಅಂತ ಹೇಳ್ತೇವೆ. ಓಕೆ. ಇನ್ನು ಏಪ್ರಿಲ್ನಲ್ಲಿಯೂ ಏನಾಯಿತು ಅಲ್ಲಿ ನೋಡಿ. ಸೊ ಡಿವೈಡ್, ರವಿ ಶನಿ ಒಟ್ಟಿಗಾದರು, ತಂದೆ ಮಗ ಒಟ್ಟಿಗೆ ಇದ್ದರೆ ನಿಮಗೂ ಆಗೋದಿಲ್ಲ, ಅಪ್ಪನಿಗೆ ಜೊತೆ ಆಗೋದಿಲ್ಲ, ಗೌರ್ಮೆಂಟ್ ಜೊತೆ ಆಗೋದಿಲ್ಲ. ರವಿ ಉಚ್ಚಾರೋಹಿ. ಓಕೆ. ಆದರೆ ಮೇಷ ಲಗ್ನಕ್ಕೆ ಅದು 12ನೇ ಮನೆ. 12ನೇ ಮನೆಯಲ್ಲಿ ಅಪ್ಪ ಆಸ್ಪತ್ರೆ ಸೇರ್ಬೋದು, ಸೊ ಖರ್ಚು ಬರ್ಬೋದು, ನಷ್ಟ ಆಗ್ಬೋದು. ಬುಧ, ರಾಹು, ಕುಜ ನಿಮ್ಮ ಭೂಮಿ ಸಂಬಂಧಿತ ಅಥವಾ ಪ್ರಾಪರ್ಟಿ ಸಂಬಂಧಿತ ವಿಚಾರದಲ್ಲಿ ಲಿಟಿಗೇಷನ್ ಬರ್ಬೋದು. ರಾಹು ಕುಜ, ಓಕೆ. ಕುಜ ಧರಣಿ ಸಂಭೂತ, ಭೂಮಿಗೆ ಕಾರಕ, ನಿಮ್ಮ ರೆಂಟ್ ಬಾರದೇ ಇರ್ಬೋದು. ಗುರು ನೋಡಿ, ಮಾರ್ಚ್ 11ನೇ ತಾರೀಕಿಗೆ ಗುರು ವಕ್ರಿ ಹೋಯಿತು. ಅದರಿಂದ ಗುರು ಓಪನ್ ಆಗಿದ್ದಾನೆ ಈಗ. ಇಲ್ಲಿ ಮೇಷ ಲಗ್ನದಲ್ಲಿ 3ನೇ ಮನೆ. 3ನೇ ಮನೆ ಅಂದರೆ ಧೈರ್ಯದ ಮನೆ. 3ನೇ ಮನೆ ಕಮ್ಯುನಿಕೇಷನ್, ನಿಮ್ಮ ಕಮ್ಯುನಿಕೇಷನ್ ಎಕ್ಸಲೆಂಟ್ ಕಮ್ಯುನಿಕೇಷನ್. ಕೇತು ನಿಮಗೆ ಪಂಚಮದಲ್ಲಿ, ಅದೇ ರೀತಿ ಏನೂ ತೊಂದರೆ ಇಲ್ಲ. ಆಯಿತಾ. ಆಮೇಲೆ ಮೇ ತಿಂಗಳಲ್ಲಿ ಏನಾಗಿದೆ, ಮೇ ತಿಂಗಳಲ್ಲಿ ಶನಿ ಮತ್ತು ಕುಜ ಒಟ್ಟಿಗೆ ಸೇರಿದರು 12ನೇ ಮನೆಯಲ್ಲಿ. ಅದು ಕೂಡ ಪ್ರಾಪರ್ಟಿ ಸಂಬಂಧಿತ ಪ್ರಾಬ್ಲಮ್, ಆಸ್ಪತ್ರೆ ದರ್ಶನ, ಹೀಟ್ ಸಂಬಂಧಿತ ರೋಗಗಳು ಇದೆಲ್ಲ ಇರ್ತದೆ. ರಾಹು ನಿಮಗೆ ಕ್ಲಿಯರ್, ಆಂಪ್ಲಿಫೈಯಿಂಗ್ ಪ್ರಾಫಿಟ್ಸ್. ಓಕೆ. ನೋ ಪ್ರಾಫಿಟ್ಗೆ. ಶುಕ್ರ ಇಲ್ಲಿ ನಿಮಗೆ 2ನೇ ಮನೆಗೆ ಬಂದ ವೃಷಭದಲ್ಲಿ, ಅದು ಅವನ ಮನೆ. ಮಾಳವ್ಯ ಯೋಗ ಉಂಟು ಮಾಡಿದ್ದಾನೆ. ಬುಧ ರವಿ ಬುಧಾದಿತ್ಯ ಯೋಗವನ್ನು ನಿಮ್ಮ ಲಗ್ನದಲ್ಲೇ ಉಂಟು ಮಾಡಿದ್ದಾನೆ. ಶುಕ್ರ ಹೆಂಡತಿಯಿಂದ ನಿಮಗೆ ಧನ ವಿಪರೀತ. ಮೊದಲಿಂದು ನಿಮಗೆ ಹೆಂಡತಿಯಿಂದಲೇ ನಿಮಗೆ ಧನ. ಮೇಷ ಲಗ್ನದವ್ರನ್ನ ನಾನು ಎಷ್ಟೋ ಜನರು ನೋಡಿದ್ದೇನೆ. ಗುರು ನಿಮಗೆ
ಕಮ್ಯುನಿಕೇಷನ್ ಹೌಸಲ್ಲಿದ್ದಾನೆ. ಓಕೆ, ಇದು ನಿಮಗೆ ಮೇ ತಿಂಗಳ ಒಂದು ಇದು. ಜೂನಲ್ಲಿ ಏನಾಯಿತು? ಜೂನಲ್ಲಿ ನೋಡಿ ಇಲ್ಲಿಗೆ ಬಂತು. ಎಲ್ಲಿ? ಮೂರನೇ ಮನೆಯಲ್ಲಿ ಬುಧ, ಗುರು, ಶುಕ್ರ, ಲಕ್ಷ್ಮೀನಾರಾಯಣ ಯೋಗ, ನಿಮ್ಮ ಕಮ್ಯುನಿಕೇಷನ್ ಹೌಸ್. ಓಕೆ, ಕುಜ ನಿಮಗೆ ರುಚಕ ಯೋಗ ಲಗ್ನದಲ್ಲೇ ಬಂದ. ಓಕೆ, ಮೇಷ ಲಗ್ನದವರಿಗೆ ಕುಜ ರುಚಕ ಅಂದರೆ ನಿಮಗೆ ಸ್ವಲ್ಪ ಕೋಪ ಗೀಪ ಎಲ್ಲ ಇದಕ್ಕಿದ್ದಂಗೆ ಬರುತ್ತೆ. ಆದರೆ ತಂದೆ ಆದವರು ಇದ್ದರೆ 2ನೇ ಮನೆಯಲ್ಲಿ ಗೌರ್ಮೆಂಟಿಂದ ನಿಮಗೆ ಲಾಭ. ಶನಿ ನಿಮಗೆ 12ನೇ ಮನೆ, ಸೊ ಖರ್ಚು ನಷ್ಟಗಳು ಇದ್ದೇ ಇರುತ್ತೆ, ನಿದ್ರಾಹೀನತೆ ಇದ್ದೇ ಇರುತ್ತೆ. ಆಯಿತಾ? ಸೊ ಮತ್ತು ಉಳಿದು ಎಲ್ಲ ಯಥಾತ್ ರಾಜ ತಥಾ ಪ್ರಜಾ ಅಂತೇಳಿ. ಹಾಗೆ ಜುಲೈ ತಿಂಗಳಲ್ಲಿ ನಿಮಗೇನು ರವಿ ಮಾತ್ರ ನಿಮಗೆ 3ನೇ ಮನೆಯಲ್ಲಿದ್ದಾನೆ, ವಿಪರೀತ ಧೈರ್ಯ. ಗುರು ಶುಕ್ರ 4ನೇ ಮನೆ, ಬುಧ ವಕ್ರಿ ಆದ ನೋಡಿ, ಬುದ್ಧಿ ವಕ್ರಿ. ಈ ಬುಧ ವಕ್ರಿ ಆದ್ದು ಮಿಥುನಕ್ಕೆ ಹೋಗ್ತಾನೆ ಹಿಮ್ಮಿಡಿ. ನಾವು ಹೇಳ್ತೇವಲ್ಲ ಬುಧ ವಕ್ರಿ ಆದರೆ ಹಿಂದೆ ತಗೊಳ್ಬೇಕು ಅಂತ. ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ 27-28 ಡಿಗ್ರಿಯಲ್ಲಿದ್ದರೆ ಹಿಮ್ಮುಖ ಆದರೂ ಕೂಡ ಕೆಲವು ಬಾರಿ ನಕ್ಷತ್ರ ಬದಲಾವಣೆ ಆದರೆ ಆಗ್ತದೆ. ಮೃಗಶಿರ 3 ಇದ್ದದ್ದು ಅಥವಾ 2ಕ್ಕೆ ಹೋದರೆ, ಮೃಗಶಿರ 2 ಇದ್ದದ್ದು 1ಕ್ಕೆ ಹೋದರೆ, ಹೀಗೆ ಆಯಿತಾ. ಪುನರ್ವಸಲ್ಲಿ ಇದ್ದವರು ಮೃಗಶಿರಕ್ಕೆ ಹೋದರೆ ಅದೆಲ್ಲ ಚೇಂಜ್ ಆಗ್ತಾ ಇರುತ್ತೆ. ಆಯಿತಾ? ಸೊ ಇದನ್ನು ನೋಡಿ, ಗುರು ಶುಕ್ರ ಬುಧ ಮೇಷದವರಿಗೆ 4ನೇ ಮನೆ. 4ನೇ ಮನೆಯಲ್ಲಿ ಸುಖ ಸಂಪತ್ತು ಚೆನ್ನಾಗಿದೆ, ಹ್ಯಾಪಿ ಹೋಮ್ ಅಂಥೇಳಿ ಹೇಳ್ಬೋದು. ಓಕೆ, ಸೊ ಏನೂ ತೊಂದರೆ ಇಲ್ಲ. ಕುಜ ನಿಮಗೆ ಕುಜನಿಂದ ಯಾವುದು ರೆಂಟಿಂದ ಹಣ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗೋದು, ಇಲ್ಲ ಸೇಲ್ ಪ್ರೊಸೀಡ್ಸ್, ಕೆಲವು ಪ್ರಾಪರ್ಟಿ ಮಾರಿದ ಹಣ ಬರ್ತದೆ. ಇನ್ನು ಆಗಸ್ಟ್ ತಿಂಗಳಲ್ಲಿ ಏನಾಗುತ್ತೆ? ರವಿ ಗುರು ಕಟಕಕ್ಕೆ ಬಂದುಬಿಡ್ತಾರೆ 4ನೇ ಮನೆಯಲ್ಲಿ. ಶುಕ್ರ ಪಂಚಮಕ್ಕೆ ಹೋದ, ಶುಕ್ರ ಕೇತು, ಶುಕ್ರಾಚಾರ್ಯ ಡಮನ್ ಗುರು. ಸೊ ಪಂಚಮದಲ್ಲಿ ಶುಕ್ರ ಇರೋದ್ರಿಂದ ಪೂರ್ವ ಪುಣ್ಯ ಸ್ಥಾನ ಶೋಭಾಯಮಾನವಾಗಿ ಕಾಣಿಸ್ತಾ ಇತ್ತು. ರಾಹು ಚಂದ್ರ ಒಟ್ಟಿಗೆ ಇದ್ದಾರೆ, ಅದು ಕ್ಷಣಿಕ. ಚಂದ್ರ ಯಾವಾಗಲೂ 2.25 ದಿವಸ ಮಾತ್ರ ಒಂದೊಂದು ರಾಶಿಯಲ್ಲಿ. ಶನಿ 2.5 ವರ್ಷ ಒಂದೊಂದು ರಾಶಿಯಲ್ಲಿ. ಗುರು 1 ವರ್ಷ, ರಾಹು 18 ತಿಂಗಳು ಅಂದರೆ 1.5 ವರ್ಷ, ಕೇತು 1.5 ವರ್ಷ. ಆಮೇಲೆ ಕುಜ ಬುಧ ಶುಕ್ರ ಎಲ್ಲ 1 ತಿಂಗಳು ಇರ್ತಾರೆ. ಓಕೆ, ಒಂದೊಂದು ಮನೇಲಿ 1 ತಿಂಗಳು. ಅದರಿಂದ ನಿಮಗೆ ಯಾವುದು ನೋಡಬೇಕಂದ್ರೆ ಶನಿ ನೋಡಬೇಕು, ಗುರು ನೋಡಬೇಕು, ರಾಹು ನೋಡಬೇಕು, ಆಮೇಲೆ ಕೇತು ನೋಡಬೇಕು. ಗುರು ನೋಡಿ ಕಟಕದಲ್ಲಿ ಉಚ್ಚ, ತಿಳ್ಕೊಳ್ಳಿ. ಉಚ್ಚ ಗುರು ಇದ್ದರೆ ಭಾಳ ಒಳ್ಳೆಯದು. ಆದರೆ ಮಿಥುನ ಮತ್ತು ಕನ್ಯಾದವರಿಗೆ ಗುರು ಒಳ್ಳೆಯದು ಮಾಡೋಲ್ಲ, ಕೆಟ್ಟದು ಮಾಡೋಲ್ಲ. ಕಾರಣ ಮಾರಕ ಹಾಗೂ ಬಾಧಕರಾಗ್ತಾರೆ. ಅದೇ ಮೀನ ಲಗ್ನ ಮತ್ತು ಧನು ಲಗ್ನದವರಿಗೆ ಬುಧ ಮಾರಕ ಹಾಗೂ ಬಾಧಕನಾಗ್ತಾರೆ. ಓಕೆ, ಈಗ ನಾವು ಮೇಷ ಲಗ್ನದವರಿಗೆ ಆಗಸ್ಟ್ ತಿಂಗಳು ಚೆನ್ನಾಗಿದೆ ಅಂತೇಳಿ ಹೇಳ್ಬೋದಾ? ಇನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಇವರಿಗೆ ನೋಡಿ ಪಂಚಮದಲ್ಲಿ ರವಿ ಬುಧ ಕೇತು ಬಂದ. 6ನೇ ಮನೆಯಲ್ಲಿ ಶುಕ್ರ ನೀಚ. 6ನೇ ಮನೆಯಲ್ಲಿ ನೀಚ ಇದ್ದರೆ ಇವರಿಗೇನಾದರೂ ಹೊಟ್ಟೆ ಈ ಹುಕ್ಕಳ ಕೆಳಗಿನ ಪ್ರಾಬ್ಲಮ್ ಎಲ್ಲ ಬರ್ಬೋದು, ಡಯಾಬಿಟಿಸ್ ಎಲ್ಲ ಅಂಟ್ಬೋದು. ಶನಿ ವಕ್ರಿ ಆದ ನೋಡಿ, ಶನಿ ಇದ್ದವ ವಕ್ರಿ ಆದ ಕೂಡಲೇ ಕೆಲವೊಂದು ಹಿಂದೆ ನಡೆದ ಘಟನೆಗಳು ಮತ್ತೆ ಮುಂದಕ್ಕೆ ಬರುವಂಥ ಸಾಧ್ಯತೆ ಇದೆ. ಕುಜ ನಿಮಗೆ ಮೇಷ ಲಗ್ನದವರಿಗೆ 3ನೇ ಮನೆ, ಕರೇಜಿಯಸ್. ಕುಜ ಕಾರಕ, 3ನೇ ಮನೆ ಕಾರಕನೇ ಕುಜ. ಸೊ ಚೆನ್ನಾಗಿದೆ, ಸುಖದ ಇದು. ಗುರು 4ನೇ ಮನೆ, ಹೈಸ್ಕೂಲ್ ಎಜುಕೇಷನ್ ಚೆನ್ನಾಗಿರುತ್ತೆ. ಸಪೋಸ್ ಇಫ್ ಯು ಆರ್ ಸ್ಟಡಿಂಗ್ ಅಪ್ ಟು PUC ಏನು ತೊಂದರೆ ಇಲ್ಲ, ಆಯಿತಾ. ಇನ್ನು ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಏನಾಗುತ್ತೆ ನೋಡಿ, ಇಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಶುಕ್ರ ಬುಧ ಲಕ್ಷ್ಮೀನಾರಾಯಣ ಯೋಗ ತುಲಾ ರಾಶಿಗೆ ಬಂತು, ಸಪ್ತಮದಲ್ಲಿ. ಅಂದರೆ ಹೆಂಡತಿಯಿಂದ ಲಕ್ಷ್ಮೀನಾರಾಯಣ ಯೋಗ ಆ್ಯಕ್ಟಿವೇಟ್ ಆಯಿತು. ಅಂದರೆ 7ನೇ ಮನೆ. ನೀವು ಒಂದು ವೇಳೆ ಬಿಸ್ನೆಸ್ ಇದ್ದರೆ ಬಿಸ್ನೆಸ್ ಫ್ಲರಿಶ್ ಆಗ್ತದೆ. ರವಿ 6ನೇ ಮನೆಯಿಂದ ನೀವು ಯು ಆರ್ ಹೇಲ್ ಆ್ಯಂಡ್ ಹೆಲ್ದಿ, ಆರೋಗ್ಯದಿಂದ ಇರ್ತೀರಿ ಅಂತೇಳಿ. ಗುರು ಕುಜ 4ನೇ ಮನೆ, ಸುಖ ಶಾಂತಿ, ರೆಂಟಲ್ ಇನ್ಕಮ್ ಎಲ್ಲ ಚೆನ್ನಾಗಿರುತ್ತೆ. ನಿಮ್ಮ ಮಗ ಇದ್ದರೆ ಮಗಳಿದ್ದರೆ ಡಿಟ್ಯಾಚ್ಡ್ ಆಗಿರ್ತಾರೆ, ನಿಮ್ಮಿಂದ ದೂರ, ಕಂಪ್ಯೂಟ್ರಿಗೆ ಹತ್ತಿರ. ಅರ್ಥ ಆಯ್ತಾ? ಸೊ ಅದಕ್ಕೆಲ್ಲ ಯೋಚನೆ ಮಾಡಬೇಡಿ. ಆಗುವುದು ಎಲ್ಲರ ಮನೆಯಲ್ಲೇ ಆಗುವುದು ದೋಸೆ ತೂತೆ ಅಂತ ತಿಳ್ಕೊಳ್ಳಿ. ಆಮೇಲೆ ನವಂಬರ್ ತಿಂಗಳಲ್ಲಿ ಏನು ಅಂತ ಕೇಳಿದರೆ ನೋಡಿ, ನವಂಬರ್ ತಿಂಗಳಲ್ಲಿ ತುಲಾ ರಾಶಿಯಲ್ಲಿ ರವಿ ನೀಚನಾಗ್ತಾನೆ. ನೀಚನಾದ ರವಿ ಭಾಳ ಒಳ್ಳೆಯದು. ಕಂಡ್ರೆ ಉಚ್ಚನಾದ ರವಿಯಲ್ಲಿ ಅಹಂಕಾರ ಇರ್ತಾನೆ. ನೀಚನಾದ ರವಿ ಎಲ್ಲರ ಜೊತೆಗೂ ಓಡಾಡ್ಕೊಂಡಿರ್ತಾನೆ. ಸೊ ಇಲ್ಲಿ ಪಾಪ್ಯುಲಾರಿಟಿ ಜಾಸ್ತಿ ಆಗ್ತದೆ. ಬುಧ ವಕ್ರಿ, ಶುಕ್ರ ವಕ್ರಿ. ಸೊ ಏನು ಶುಕ್ರ ವಕ್ರಿ ಅಂದರೆ ಹೆಂಡತಿ ವಕ್ರಿ ಅಂತೇಳಿ ಹೇಳ್ಬೋದು.
ಬುಧ ವಕ್ರಿ ಅಂದರೆ ತಮ್ಮ ವಕ್ರಿ ಅಂತ ಹೇಳ್ಬೋದು. ಅಂದರೆ ಬುದ್ಧಿ ವಕ್ರಿ, ಶನಿ ವಕ್ರಿ. ನೋಡಿ ಇಡೀ ಇದರಲ್ಲಿ ಗುರು ಕೇತು ಇಂಟ್ಯೂಷನ್ ಬರ್ತದೆ ಇವರಿಗೆ ಒಕ್ಕಲ್ಟ ವಿಜ್ಞಾನವು ಹತ್ತತ್ತೆ, ತಲೆಗೆ ಹತ್ತತ್ತೆ. ಗುರು ಕೇತು ಭಾಳ ಒಳ್ಳೆಯದು. ನೀವು ಹೇಳಿದ ಮಾತು ಆಗ್ತದೆ, ವಾಕ್ಶುದ್ಧಿ ಇರ್ತದೆ ಅಂತ ಹೇಳ್ತಾರೆ. ರಾಹು ನಿಮಗೆ ನವಂಬರಲ್ಲಿ ನೋಡಿ 27ನೇ ತಾರೀಕಿಗೆ ಅವ ಮಕರ ಕಟಕಕ್ಕೆ ಹೋಗ್ತಾನೆ. ಯಾವುದೋ ರಾಹು ಕೇತುವಿನ ಆಕ್ಸಿಸ್. ಅಲ್ಲಿವರೆಗೆ ನಿಮಗೆ ಲಾಭದಾಯಕವಾಗಿರ್ತದೆ. ಆಮೇಲೆ ನಿಮಗೆ ದಶಮಕ್ಕೆ ಬರ್ತಾನೆ ಅವ. ಓಕೆ, ಮೇಷಲಗ್ನದಲ್ಲಿ ದಶಮದಲ್ಲಿ ರಾಹು ಕೂಡ ಬಹಳ ಒಳ್ಳೆಯದು, ವೃತ್ತಿಯಲ್ಲಿ ಮಿಂಚುತ್ತದೆ. ಇದ್ದಕ್ಕಿದ್ದಾಗೆ ಪ್ರಮೋಷನ್ ಗಿಮೋಷನ್ ಎಲ್ಲ ಬರ್ಬೋದು. ಇನ್ನು ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಏನಾಯಿತು, ರವಿ ಧನುರ್ಗೆ ಹೋದ. ಶುಕ್ರ ಬುಧ ಲಕ್ಷ್ಮೀನಾರಾಯಣ ಯೋಗ ನಿಮಗೆ ಸಪ್ತಮದಲ್ಲಿ ಇದ್ದೇ ಇದೆ. ಅಷ್ಟಮದಲ್ಲಿ ರವಿ ಹಾರ್ಡಲ್ಸ್ ಇರುವುದಿಲ್ಲ, ಭಾಳ ಚೆನ್ನಾಗಿದೆ. ಓಕೆ, ಕುಜ ಗುರು ಚಂದ್ರ ಪಂಚಮದಲ್ಲಿ. ಮಗ ಈಗ ಸ್ವಲ್ಪ ಕೋಪ ಮಾಡ್ಕೊಳ್ಬೋದು. ಓಕೆ, ಗುರು ಅದನ್ನು ಶಮನಗೊಳಿಸ್ಬೋದು. ಸೊ ಇದೆಲ್ಲ ನೀವು ನೋಡ್ಕೋಬೇಕು. ಆಯಾ ಕಾರಕ ಗ್ರಹಗಳ ಕಾರಕ ಮತ್ತು ದೃಷ್ಟಿಗಳು. ಗುರುವಿಗೆ 5, 7, 9ನೇ ದೃಷ್ಟಿ ಇದೆ. ಶನಿಗೆ 3, 7, 10. ಆಮೇಲೆ ಕುಜನಿಗೆ 4, 7, 8. ರಾಹು ಮತ್ತು ಕೇತುಗೆ 5, 7, 9. ಗುರುವಿಗೆ ಹೇಗಿದೆಯೋ ಅದೇ ಥರ ದೃಷ್ಟಿಗಳು ಇರುತ್ತೆ. ದೃಷ್ಟಿಯನ್ನು ನೋಡಿಕೊಂಡು ಗುರು ಏನು ಮಾಡ್ತಾನೆ, ಇದ್ದ ಮನೆಯನ್ನು ಹಾಳು ಮಾಡಿ ನೋಡುವ ಮನೆಯನ್ನು ಒಳ್ಳೇದು ಮಾಡ್ತಾನೆ. ಅದೇ ಶನಿ ಇದ್ದ ಮನೆಯನ್ನು ಕೆಟ್ಟದ್ದು ಮಾಡಿ, ಒಳ್ಳೇದು ಮಾಡಿ ನೋಡುವ ಮನೆಯನ್ನು ಕೆಟ್ಟದ್ದು ಮಾಡ್ತಾನೆ. ಶನಿ ದೃಷ್ಟಿ ಸ್ವಲ್ಪ ನಿಧಾನ, ಗುರುವಿನ ದೃಷ್ಟಿ ಶುಭ. ಶುಕ್ರ ಯೋಗ, ನೋ ಪ್ರಾಬ್ಲಮ್. ಓಕೆ, ಸೊ ಇದೆಲ್ಲ ನೀವು ದೃಷ್ಟಿಗಳ ಬಗ್ಗೆ ನೀವು ತಿಳ್ಕೊಂಡು ನಿಮ್ಮ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ಬೇಕಾಗತ್ತೆ. ಇದನ್ನು ನಾನು ಶಾರ್ಟ್ಸ್ ಅಂತೇಳಿ ಕರಿತೇನೆ, ಹೆಚ್ಚು ಉದ್ದ ಹೇಳಲಿಲ್ಲ. ಇದನ್ನು ಎಲ್ಲರೂ ನೋಡಿ ಆನಂದಿಸಿ ಅಟ್ಲೀಸ್ಟ್ 1 to 5 ನೀವು ಅವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು.